ಹಲೋ ಗೈಸ್, ವೆಲ್ಕಮ್ ಟು ಕೆವಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ. ಅದಕ್ಕೂ ಮೊದಲು ಇವತ್ತು ರಿಲೀಸ್ ಆಗಿರುವಂಥ ಮೂವಿಗಳ ಬಗ್ಗೆನೂ ಕೂಡ ಮಾತಾಡ್ಕೊಳ್ಳೋಣ. ಅದು ಪಬ್ಲಿಕ್ ಒಪಿನಿಯನ್ ಆಗಿರುವಂಥದ್ದು. ಇದಾದ ಮೇಲೆ ತುಂಬಾ ಒಳ್ಳೊಳ್ಳೆ ಅಪ್ಡೇಟ್ಸ್ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊಳ್ಳೋಣ. ಸೊ ಗೈಸ್, ಅದನ್ನ ರಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಎರಡು ಕಾಮಿಡಿ ಮೂವೀಸ್ ಬಗ್ಗೆ ಕಾಮಿಡಿ ಎಂಟರ್ಟೈನಿಂಗ್ ಮೂವೀಸ್ ಬಗ್ಗೆ ಮಾತಾಡೋದಾದರೆ, ಬ್ಯಾಚುಲರ್ಸ್ ಪಾರ್ಟಿ ಒಂದು ರೋಲರ್ ಕೋಸ್ಟರ್ ರೈಡ್ ಆಗಿರುವಂಥದ್ದು ಸಿಚುವೇಶನಲ್ ಕಾಮಿಡೀಸ್. ಅದೇ ಉಪಾಧ್ಯಕ್ಷನ ವಿಷಯಕ್ಕೆ ಬರೋದಾದರೆ, ಇದೊಂದು ಡೈಲಾಗ್ಸಲ್ಲೇ ಕಾಮಿಡಿ ಇರೋವಂಥದ್ದು, ಸಿಚುವೇಶನಲ್ ಜೊತೆ ಡೈಲಾಗ್ಸಲ್ಲಿ ಕಾಮಿಡಿ ಇರೋವಂಥದ್ದು. ಸೊ ಎರಡು ಎಂಜಾಯ್ ಮಾಡೋದು. ಇದು ಪಬ್ಲಿಕ್ ಒಪಿನಿಯನ್ ಆಗಿರೋವಂಥದ್ದು. ಹಾಗೆಯೇ ಕೇಸ್ ಆಫ್ ಕೊಂಡನ ಕೂಡ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಎಂಜಾಯ್ ಮಾಡೋರು ಈ ಮೂವಿನ ನೋಡಲೇಬೇಕು ಅಂತ. ಪೊಲೀಸ್ ಪಾತ್ರನ ಹೇಗೆ ತೋರಿಸ್ಬೇಕು ಅಂತ ವಿಜಯ್ ರಾಘವೇಂದ್ರ ಅವ್ರು ಅಂದ್ಕೊಂಡಿದ್ದಾರೆ ಅಂದರೆ, ಕಾಮಿಡಿ ರೀತಿ ತೋರಿಸೋದು ಅವ್ರಿಗೆ ಚೂರು ಇಷ್ಟ ಇಲ್ಲ, ನನಗೆ ಈ ರೀತಿಯೇ ಮೂವಿನೇ ಮಾಡೋದು ಇಷ್ಟ ಅಂತ. ಓಕೆ, ಒಳ್ಳೆ ಡಿಸಿಷನ್. ಈ ಮೂವಿಲಿ ಆ ಒಂದು ಪೊಟೆನ್ಷಿಯಲ್ ಇದೆ. ಅಫ್ಕೋರ್ಸ್ ನೀವು ಥಿಯೇಟ್ರಲ್ಲಿ ಹೋಗಿ ನೋಡ್ಬೋದು. ಆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಕ್ರಿಯೇಟ್ ಮಾಡಿದೆ ಇಬ್ರದ್ದು ಒಂದು ಇಂಟೆನ್ಸ್ ಆ್ಯಕ್ಟಿಂಗ್ ಜೊತೆಗೆ ಅಂತ. ಇದು ಪಬ್ಲಿಕ್ ಒಪಿನಿಯನ್ ಆಗಿರೋವಂಥದ್ದು. ಹಾಗೆಯೇ ಈಗ ಮೂವಿ ಬಗ್ಗೆ ಮಾತಾಡೋದಾದರೆ, ಮೊದಲನೇ ಅಪ್ಡೇಟ್ ಬಂದು D5. ಓಕೆ, ಈಗ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ಕಾಟೇರ ಎಲ್ಲ ಕನ್ನಡ ಇಂಡಸ್ಟ್ರಿಯ ರೆಕಾರ್ಡ್ಸ್ನ ಬ್ರೇಕ್ ಮಾಡಾಗಿದೆ. ಕನ್ನಡ ಇಂಡಸ್ಟ್ರಿಯ ಸಿನಿಮಾಸಲ್ಲಿ 214 crores ಯಾವುದು ಮೂವಿ ಮಾಡಿಲ್ಲ, ಜಸ್ಟ್ ಕನ್ನಡ ಲ್ಯಾಂಗ್ವೇಜಲ್ಲಿ. ಜಸ್ಟ್ ಇಂಡಸ್ಟ್ರಿ ಅಂದರೆ ಏನು ನಮಗೆ ಥಿಯೇಟರ್ ಕಲೆಕ್ಷನ್ ಅಂತ ಏನು ಬರುತ್ತಲ್ಲ, ಇದು ಮಾತ್ರ ಆಗಿರುವಂಥದ್ದು 214 ಕೋಟಿ. ಇಲ್ಲಿವರೆಗೂ ಎಷ್ಟಾಗಿದೆ ಅಂತ ಸರಿಯಾದ ರಿಪೋರ್ಟ್ ತೆಗೆದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆದರೆ 214 crores ಅಂದರೆ 195 crores ಏನಾಗಿತ್ತು KGF ಚಾಪ್ಟರ್ 2 ಇದ್ರ ರೆಕಾರ್ಡ್ನ ಬ್ರೇಕ್ ಮಾಡಾದ್ಮೇಲೆ, ಕಾಂತಾರದ್ದು ಕೂಡ ರೆಕಾರ್ಡ್ ಬ್ರೇಕ್ ಮಾಡಾದ್ಮೇಲೆ, KGF ಚಾಪ್ಟರ್ 2 ಆದಮೇಲೆ ಈಗ ಇದು ನಂಬರ್ 1ನಲ್ಲಿದೆ. ಕಾಟೇರ ತುಂಬಾ ಒಂದು ಖುಷಿ ಕೊಡುವಂಥ ವಿಷಯ ಅಂತಲೇ ಹೇಳ್ಬೋದು. ಇನ್ನು ಪ್ಯಾನ್ ಇಂಡಿಯಾ ಆದಮೇಲೆ ನೋಡಿ, ನನಗೆ ಗೊತ್ತು 1250 ದಾಟೋದು ಕಷ್ಟನೇ ಆಗಿರ್ಬೋದು. ಆದರೆ ಜಸ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಥಿಯೇಟ್ರಿಕಲ್ ರಿಲೀಸ್ ಮಾಡಿ ಒಂದು ಕನ್ನಡ ಸಿನಿಮಾನ ರೂಟೆಡ್ ಸ್ಟೋರಿನ ಇಟ್ಕೊಂಡು ಕಾಂತಾರ ರೀತಿ ಆ್ಯಂಡ್ ಎಲ್ಲದನ್ನು ಬೀಟ್ ಮಾಡಿ ಟಾಪ್ 1ಅಲ್ಲಿ ನಿಂತಿದೆ. ಆ್ಯಂಡ್ ಬಾಕ್ಸ್ ಆಫೀಸ್ ಸುಲ್ತಾನ್ ಇಸ್ ಬ್ಯಾಕ್ ಅಂತಲೇ ಹೇಳ್ಬೋದು. ನಿಮಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು H19 ಬಗ್ಗೆ ಆಗಿರುವಂಥದ್ದು. ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಗುರು. ಸ್ಟ್ರಾಂಗ್ ಬಸ್ ಇರೋವಂಥದ್ದು, ಅಂದರೆ ರಿಪೋರ್ಟ್ಸ್ ಪ್ರಕಾರ ಇರೋವಂಥದ್ದು ಏನಂದರೆ, H19 ಮೂವಿ ಅಂದರೆ ಟಾಕ್ಸಿಕ್ ಮೂವಿ ಬೇಸ್ಡ್ ಆನ್ ಒಬ್ಬ ಕಾರ್ ರೇಸರ್. ಇನಿಷಿಯಲ್ ಸ್ಟೇಜಲ್ಲಿ ಅಂದರೆ ಸ್ಟಾರ್ಟಿಂಗ್ ಅವರೊಂದು ಕಾರ್ ರೇಸರ್ ಆಗಿರ್ತಾರೆ. ಆಮೇಲೆ ಈ ಡ್ರಗ್ ಮಾಫಿಯಾ, ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾ ಒಂದು ಕೇಸಿಗೆ ಎಂಟ್ರ್ ಆಗ್ತಾರೆ. ಇಲ್ಲಿ ಮೆನ್ಷನ್ ರಾಂಗ್ ಇದೆ ಆಯಿತಾ, ಅಂದರೆ ಈ ಒಂದು ತೋರಿಸಿರೋ ರೀತಿ. ಟಾಕ್ಸಿಕನ್ ಸಿಟಿನ ಇಂಟಾಕ್ಸಿಕೆಂಟ್ ಮಾಡೋಕೆ ಬರ್ತಿರೋವಂಥದ್ದು H19 ಅಂದರೆ ಯಶ್ ಅವರು ಬರ್ತಿರೋವಂಥದ್ದು. ಒಂದು ಕ್ಯಾರೆಕ್ಟರ್ ನೇಮಲ್ಲಿ ಆಮೇಲೆ ನೋಡೋಣ. ಟಾಕ್ಸಿಕ್ ಮೂವಿಲಿ ಅವ್ರು ಇಂಟಾಕ್ಸಿಕೆಂಟ್ ಮಾಡೋಕೆ ಬರ್ತಿರೋವಂಥದ್ದು. ಸೊ ಅವರೊಂದು ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾ ಡೀಲರ್ ಏನಲ್ಲ. ಆದರೆ ಇಲ್ಲಿ ಮೆನ್ಷನ್ ಮಾಡೋದು ಸ್ವಲ್ಪ ರಾಂಗ್ ಇದೆ. ಆದರೆ ನಾನು ನಿಮಗೆ ಹೇಳ್ಬಿಡ್ತೀನಿ. ಒಂದು ಬಸ್ ನ್ಯೂಸ್ ಪ್ರಕಾರನೇ ಇರೋವಂಥದ್ದು ಏನು ಅಂದರೆ, ಕಾರ್ ರೇಸರ್ ಆಗಿರ್ತಾರೆ ಇನಿಷಿಯಲ್ ಸ್ಟೇಜಸಲ್ಲಿ, ಅಂದರೆ ಸ್ಟಾರ್ಟಿಂಗು. ಆಮೇಲೆ ಈ ಒಂದು ವಿಷಯಕ್ಕೆ ಇಳಿತಾರೆ ಅಂತ. ಅಂದರೆ ಇಂಟಾಕ್ಸಿಕೆಂಟ್ ಮಾಡೋದಕ್ಕೆ ಯಾವ ರೀತಿ ಅವ್ರು ಎಂಟ್ರ್ ಆಗ್ತಾರೆ ಅನ್ನೋದೇ ಈ ಒಂದು ಸ್ಟೋರಿ ಆಗಿರುವಂಥದ್ದು. ಜಸ್ಟ್ ಇದು ಈ ಚಿಕ್ಕ ಬಸ್ನ ಹಿಡ್ಕೊಂಡು ಇಡೀ ಮೂವಿನ ಡಿಸೈಡ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರು ನಮ್ಮ ಡೈರೆಕ್ಟರ್ ಏನಿದ್ದಾರೆ, ಈ ಮೂವಿಯ ಡೈರೆಕ್ಟರ್, ಅವ್ರು ಕನ್ಫರ್ಮ್ ಮಾಡಿರೋದು ಲೈವಲ್ಲಿ ಬಂದು ಹೇಳಿರೋ ಅಂಥದ್ದು ಏನು ಅಂದರೆ, ಇಲ್ಲಿ ಗರ್ಲ್ಸ್ನ ಗೇಜ್ ಇದೆ ಅಂತ. ಅಂದರೆ ಲೈಕ್ ಗರ್ಲ್ಸ್ ಪವರ್ ಏನು ಅಂತ ತೋರಿಸಿದ್ದಾರೆ. ಇವರ ಪಕ್ಕದ ಜವಾನ್ ಮೂವಿಲಿ ಹೇಗೆ ಅವರ ಪಕ್ಕದಲ್ಲಿ ಗರ್ಲ್ಸ್ ಎಲ್ಲ ಇದ್ರಲ್ಲ, ಅದೇ ರೀತಿ ಇವ್ರು ಕೂಡ ಇದೆ. ಆ್ಯಂಡ್ ನಿಜ ಹೇಳ್ತೀನಿ, ಜವಾನ್ ಮೂವಿ ಥರ ಅಂತೂ ಇರಲ್ಲ. ಯಾಕೆಂದರೆ ಇದು ಯಶ್ ಅವರ ಮೂವಿ ಗುರು. ಇಲ್ಲೇನಾದರೂ ಡಿಫ್ರೆಂಟ್ ಹಿಟ್ ಕೊಡ್ತಾರೆ. ಹಿಟ್ ಅಂದರೆ ನೋಡಿ, ಇಲ್ಲಿ ಕನ್ಫರ್ಮ್ಡ್ ಇಲ್ಲ ಯಾರ್ಯಾರು ಹೀರೋಯಿನ್ಸ್ ಇದ್ದಾರೆ ಅಂತ. ಆದರೆ ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು ಇವರು ಹೀರೋಯಿನ್ ಆಗಿ ತೊಗೊಂಡಿದ್ದಾರೆ ಅಂತ ಅದು ಕೂಡ ನನಗೆ ಗೊತ್ತಿಲ್ಲ. ಕರೀನಾ ಕಪೂರ್ ಅವರು ಈ ಮೂವಿಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರು ಆ ಫೀಮೇಲ್ ಕ್ಯಾರೆಕ್ಟ್ರಲ್ಲಿ ಒಂದು ಹಿಟ್ ಕೊಡ್ತಾರೆ ಗುರು. ಲೈಕ್ ಒಂದು ಫೆಮಿನಿಸಮ್ ಅಂತ ಕೊಡ್ತಾರಲ್ಲ, ಅದು ಇವರಲ್ಲಿದೆ. ಆ ಟ್ರೂ ಪೊಟೆನ್ಷಿಯಲ್ ಇದೆ. ಅದು ನಮಗೆ ಬೇಕಾಗುತ್ತೆ ಆ ಕ್ಯಾರೆಕ್ಟರ್ ಅಂತ ಅನ್ಕೊತಾ ಇದ್ದೀನಿ. ಈ ಮೂವಿಲಿ ಬೇಕಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ನಾವೆಲ್ಲ ಯಾರು ಗುರು ಇದೆಲ್ಲ ಮಾತಾಡೋದಕ್ಕೆ? ಸುಮ್ಮನೆ ಹೇಳ್ತಾ ಹೋಗ್ತೀನಿ. ನನಗೆ ಏನು ಅನಿಸುತ್ತೆ ಅದನ್ನು ಹೇಳ್ತಾ ಹೋಗ್ತೀನಿ. ನಿಮಗೆ ಏನು ಅನಿಸುತ್ತೆ ಹಾಗೆಯೇ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಇಲ್ಲಿ ಮೂವಿ ಮಾತು ಮಾತ್ರ ಆಗುತ್ತೆ, ಯಾವುದೇ ಕಾರಣಕ್ಕೂ ಔಟ್ಸೈಡ್ ಮಾತು ಅಂದರೆ ಕಾಂಟ್ರವರ್ಷಿಯಲ್ ವಿಷಯ ಇಲ್ಲಿ ಆಗಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಾನು ತುಂಬ ಖುಷಿಯಾಗಿ ಹೇಳ್ತೀನಿ. ನೀವು ನನಗೆ ಬೈರಿ, ನೀವು ಏನಾದರೂ ಹೇಳಿ, ಇಲ್ಲಿ ಬರೀ ಮೂವೀಸ್ ಬಗ್ಗೆ ಮಾತ್ರ ಆಗಿರುವಂಥದ್ದು. ಸೊ ಪ್ರೌಡಾಗಿ ಹೇಳ್ಕೊಳ್ಳಿ, KBPಯ ಚಾನಲ್ ಅಂತ ಏನೇನೋ ಮಾತಾಡ್ತೀನಿ, ಪರವಾಗಿಲ್ಲ. ಆಮೇಲೆ ಈಗ D58 ಬಗ್ಗೆ ಆಗಲಿ, ಡೆವಿಲ್ ಬಗ್ಗೆ ಆಗಲಿ ಅಂಥದ್ದೇನಿಲ್ಲ. ಆದರೆ D59 ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನೋಡಿ, ತರುಣ್ ಸುಧೀರ್ ಅವರಿಗೆ ಈ ಪ್ರಾಜೆಕ್ಟ್ ಹೋಗುವಂಥ ಸಾಧ್ಯತೆಗಳು ತುಂಬಾ ಕಾಣ್ತಾ ಇದೆ. ಯಾಕೆಂದರೆ ಮತ್ತೆ ಆ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ನೋಡಿ,
ಡೈರೆಕ್ಟ್ D59 ತರುಣ್ ಸುಧೀರ್ ಅವರ ಮೂವಿ ಆಗಿಲ್ಲ ಆಯ್ತಾ. ತರುಣ್ ಸುಧೀರ್ ಅವರಿಗೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದೆ, ಅದಾದ ಮೇಲೆ ಈ ಮೂವಿಗೆ ಬರ್ತಾರೆ. ಆಮೇಲೆ ಇನ್ನೊಂದು ವಿಷಯ ನಾನು ನೋಟಿಸ್ ಮಾಡಿದ್ದೇನು ಅಂದರೆ, ತರುಣ್ ಸುಧೀರ್ ಅವರು ಎಲ್ಲ ದೊಡ್ಡ ಪ್ರಾಜೆಕ್ಟ್ನೇ ಯೋಚನೆ ಮಾಡಲ್ಲ ಯಾವಾಗಲೂ ಕೂಡ. ಯಾಕೆ ಗುರು ಶಿಷ್ಯರು ಕೂಡ ಒಂದು ಚಿಕ್ಕ ಪ್ರಾಜೆಕ್ಟ್ ಆಗಿದ್ರು ಕೂಡ ಆ ಒಂದು ಪೊಟೆನ್ಷಿಯಲ್ ಇತ್ತು. ನನಗೆ ತುಂಬಾ ಖುಷಿ ಆಯಿತು. ಚಿಕ್ಕ ಪ್ರಾಜೆಕ್ಟ್ ಆಗಿತ್ತು ಆದರೆ ಒಂದು ಸ್ಪೋರ್ಟಿಗೆ, ಅಂದರೆ ಖೋಖೋ ಸ್ಪೋರ್ಟು ಎಲ್ಲಿ, ನಾನು ನಿಜ ಹೇಳಲ್ಲ, ನನ್ನ ಸ್ಪೋರ್ಟ್ ಎರಡೇ ಇದ್ದಿದ್ದು, ಒಂದು ವಾಲಿಬಾಲು, ಇನ್ನೊಂದು ಖೋಖೋ ಅಂತೂ ನಾವು ಅಂದರೆ ವಾಲಿಬಾಲ್ ಆಡೋ ಅಂಥ ಒಂದು ಪೊಟೆನ್ಷಿಯಲ್ ಇಲ್ದಿರೋ ಟೈಮಲ್ಲಿ, ನಾವು ಚಿಕ್ಕ ವಯಸ್ಸಲ್ಲಿ ನಮಗೆ ಖೋಖೋ ಮಾತ್ರ ಆಡೋಕೆ ಗೊತ್ತಿತ್ತು. ಆ್ಯಂಡ್ ಇದೀನಿ ಆ ಒಂದು ಸ್ಟ್ಯಾಮಿನಾ ಮೇಂಟೈನ್ ಮಾಡ್ತಿದ್ವಲ್ಲ, ಪೋಲ್ ಟು ಪೋಲ್ ಓಡ್ತಾನೆ ಈ ಥರ ಸ್ಟ್ಯಾಮಿನಾ ಮೇಂಟೈನ್ ಮಾಡ್ಕೊಂಡು ಓಡ್ತಾ ಇದ್ವಿ. ಅಂದರೆ ನಾವು ಔಟ್ ಆಗ್ದಲ್ಲೇ ಆ ಒಂದು ಅದೆಲ್ಲ ಯೋಚನೆ ಆಗ್ತಿದೆ ಗುರು. ಅದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಆಗಬೇಕು ಅನ್ನೋ ಒಂದು ಕನಸು ಆ ಒಂದು ಮೂವಿಲಿ ತೋರಿಸಿದ್ದಾರೆ. ಇದು ನನಗೆ ತುಂಬಾ ಇಷ್ಟ ಆಯಿತು. ಅಂದರೆ ತರುಣ್ ಸುಧೀರ್ ಅವ್ರ ಬಗ್ಗೆ ಏನು ಮಾತಾಡ್ತಿದ್ದೀನಿ ಯಾಕೆ ಅಂದರೆ, ಇಲ್ಲಿ D59 ಅವ್ರ ಕೈಲಿ ಈ ಪ್ರಾಜೆಕ್ಟ್ ಹೋಗುವಂಥ ಸಾಧ್ಯತೆಗಳು ತುಂಬ ಇದೆ. ಇಲ್ಲಿ ಸ್ಟ್ರಾಂಗ್ ಬಜ್ ಅಂತಲೇ ಹೇಳ್ಬೋದು. ಅಂದರೆ ಸೀರಿಯಸ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ತರುಣ್ ಸುಧೀರ್ ಅವರು ಅಂತ. ಲೈಕ್ D59 ನಾನು ಲೈಕ್ ಈ ವ್ಯಾಲ್ಯೂಸ್, ಮೆಸೇಜಸ್ ಇದೆಲ್ಲ ಬಿಟ್ಟು ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡಿದರೆ ಜಸ್ಟ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂತ. ಹಾಗಾದರೆ ನೀವು ಜಸ್ಟ್ ಯೋಚನೆ ಮಾಡ್ತಿದ್ದೀರಾ, D57 ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ, D58 ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದೆ, D59 ಕೂಡ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ ಬರ್ತಾಯಿದೆ. ಆ್ಯಂಡ್ ಅಫ್ಕೋರ್ಸ್ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುವಂಥದ್ದು. ಇದೆಲ್ಲ ಯೋಚನೆ ಮಾಡ್ತಿದ್ರೆ ಡಿ ಬಾಸ್ ಅವರ ಲೈನಪ್ ನೋಡಿದ್ರ ಮೂವೀಸ್ದು, ಜಸ್ಟ್ ವ್ಯಾಲ್ಯೂಬಲ್ ಮೆಸೇಜ್ ಮಾತ್ರ ಅಲ್ಲ, ಇನ್ನು ಮುಂದೆ ಅದ್ಭುತವಾಗಿರುವಂಥ ಹಿಟ್ಟು ಕೂಡ ಕೊಡ್ತಾರೆ, ಅದ್ಭುತವಾಗಿರುವಂಥ ಕಲೆಕ್ಷನ್ ಕೂಡ ಕೊಡ್ತಾರೆ, ಅದ್ಭುತವಾಗಿರುವಂಥ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ. ಆ್ಯಂಡ್ ಅದು ನನಗೆ ಪ್ರೂವ್ ಆಗಿದ್ದು ಕಾಟೇರ ಮೂವಿಲಿ ಆಗಿರುವಂಥದ್ದು. ಒಂದು ಗಜಾನೇ ನಡ್ಕೊಂಬಂದಂಗೆ ಆಯಿತು ಗುರು. ಇದ್ರ ಬಗ್ಗೆ ಕಾಟೇರ ಬಗ್ಗೆ ಎಷ್ಟು ಹೇಳ್ತೀವೋ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಹೇಳ್ತೀನಿ. ಯಾಕೆ ಅಂದರೆ ಇದು ಇಂಡಸ್ಟ್ರಿ ಹಿಟ್ ಆಗೋಗಿದೆ. ಇದೆಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೊರಗಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಮರಿಬೇಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.